integration of e raised to power x into 1 plus sin x divided by 1 plus cos x into dx ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂತ ಕೇಳಿಂದ e raised to x tan x by 2 plus c e raised to x tan x plus c e raised to power x 1 plus sin x divided by 1 minus cos x ಇದೆಲ್ಲ d c minus e raised to power x cot x by 2 ಅಂತ ಕೇಳಿಂದದ ನೋಡ್ರಿ. ಇದ್ರ ಸೊಲ್ಯೂಷನ್ ಯಾವ ರೀತಿ ಮಾಡೋದು ನೋಡ್ರಿ. ಈಗ ಫಸ್ಟ್ ಬಂತು ಏನು ಕೇಳಿಂದ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಪವರ್ ಎಕ್ಸ್ 1 ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಇದ್ರದ್ದು ಆನ್ಸರ್ ಏನು ಬರ್ತದೆ ಅಂತ ಕೇಳಿಂದ. ಇ ರೇಸ್ ಟು ಪವರ್ ಎಕ್ಸ್ ಈಗ ಇದು 1 ಅದಲ್ಲ, ಇದನ್ನು 1 ನಾವು ಹೆಂಗೆ ಬರ್ಕೋಬೇಕು ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಪ್ಲಸ್ ಇದು ಸೈನ್ 2x ಅದಲ್ಲ, ಸೈನ್ ಎಕ್ಸ್ ಅದಲ್ಲ, ಇದು ಹಾಫ್ ಆ್ಯಂಗಲ್ ಫಾರ್ಮುಲಾ 2 ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2 ಅಂತ ಆಗ್ತದೆ ಡಿವೈಡೆಡ್ ಬೈ. ನೆಕ್ಸ್ಟ್ ಈಗ ಇಲ್ಲೇನು ಬರ್ತದೆ ನೋಡ್ರಿ, ಡಿವೈಡೆಡ್ ಬೈ ಕಾಸ್ 2x ಅಂತ ಆಗುತ್ತೆ. ಕಾಸ್ 2xದು ಕಾಸ್ 1 ಪ್ಲಸ್ ಕಾಸ್ ಎಕ್ಸ್ ಈಗ ಇದು ನೋಡ್ರಿ 1 ಪ್ಲಸ್ ಕಾಸ್ ಎಕ್ಸ್ ಏನಾಗ್ತದೆ ಅಂದ್ರೆ 2 ಕಾಸ್ ಸ್ಕ್ವಯರ್ ಎಕ್ಸ್ ಬೈ 2 ಅಂತ ಆಯ್ತದೆ. ಈಗ ಇಲ್ಲಿ 1 ಬೈ ಇದು 2 ಏನಾಯ್ತದೆ ಕಾನ್ಸ್ಟೆಂಟ್ ಅದ, ಇಂಟಿಗ್ರೇಷನ್ಲಿಂದ ಔಟ್ಸೈಡ್ ತೆಗಿರಿ 1/2 ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಪವರ್ ಎಕ್ಸ್. ಈಗ ನಾವು ಇಲ್ಲಿ 1 ಅನ್ನು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಂಡಿದ್ದೆವು. ಸೈನ್ ಎಕ್ಸ್ ಅನ್ನು 2 ಸೈನ್ ಎಕ್ಸ್ ಬೈ 2 ಇಂಟು ಕಾಸ್ ಎಕ್ಸ್ ಬೈ 2 ಅಂತ ಬರ್ಕೊಂಡಿದ್ದೆವು. ಆಮೇಲೆ 1 ಪ್ಲಸ್ ಕಾಸ್ ಎಕ್ಸ್ ಅನ್ನು 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಈ ಟ್ರಿಗ್ನೋಮೆಟ್ರೀಸ್ ಫಾರ್ಮುಲಾಸ್ ಅವ ನೋಡ್ರಿ ಇವೆಲ್ಲ. ನೆಕ್ಸ್ಟ್ ಈಗ ಇದು ಯಾವ ಫಾರ್ಮ್ದಾಗ ಬಂತು, ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೈನ್ ಎಕ್ಸ್ ಬೈ 2 ಪ್ಲಸ್ ಕಾಸ್ ಎಕ್ಸ್ ಬೈ 2 ಹೋಲ್ ಸ್ಕ್ವಯರ್. ಆಮೇಲೆ ಇಲ್ಲಿ ನೋಡ್ರಿ ಇದನ್ನು ಸ್ಕ್ವಯರ್ ಅದ, ಅದಕ್ಕೆ ನಾವು ಕಾಮನ್ ಆಗಿ ಬರ್ಕೊಳತ್ತೀನಿ ಕಾಸ್ ಎಕ್ಸ್ ಬೈ 2 ಅಂತ. ಇವಾಗ ಸಪ್ರೇಟ್ ಮಾಡಿಬಿಡ್ರಿ ಇದಕ್ಕೆ, ಇದು 1/2 ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಪವರ್ ಎಕ್ಸ್. ಸಪ್ರೇಟ್ ಮಾಡಿದಾಗ ಸೈನ್ ಬೈ ಕಾಸ್ ಏನಾಯ್ತದ ಟ್ಯಾನ್ ಎಕ್ಸ್ ಬೈ 2, ಆಮೇಲೆ ಕಾಸ್ ಎಕ್ಸ್ ಕಟ್ಟಾಗಿ 1 ಆಗ್ತದೆ. ಇಲ್ಲಿ ಸ್ಕ್ವಯರ್ ಹೆಂಗಿದ್ದಂಗೆ ಬರ್ತದೆ ನೋಡ್ರಿ. ಈಗ ನೆಕ್ಸ್ಟ್ ಇದನ್ನು ಸ್ಕ್ವಯರ್ ಸಪ್ರೇಟ್ ಮಾಡ್ಕೋಬೇಕು ಅಂದರೆ ಹೋಲ್ ಸ್ಕ್ವಯರ್ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಪವರ್ ಎಕ್ಸ್ ಟ್ಯಾನ್ ಸ್ಕ್ವಯರ್ ಎಕ್ಸ್ ಬೈ 2 ಪ್ಲಸ್ 1 ಪ್ಲಸ್ 2 ಟ್ಯಾನ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್. ಈಗ ನೋಡ್ರಿ ಇದು 1/2 ಆ್ಯಸ್ ಇಟ್ ಈಸ್ ಇ ರೇಸ್ ಟು ಪವರ್ ಎಕ್ಸ್. ಈಗ ಇದು ಏನಾಗ್ತದೆ ಸೀಕೆಂಡ್ ಸ್ಕ್ವಯರ್ ಅಂತ ಆಗ್ತದೆ, ಸೀಕೆಂಡ್ ಸ್ಕ್ವಯರ್ ಎಕ್ಸ್ ಬೈ 2 ಪ್ಲಸ್ ಇದು 2 ಟ್ಯಾನ್ ಎಕ್ಸ್ ಬೈ 2 ಇಂಟು ಡಿ ಎಕ್ಸ್. ಇಲ್ಲಿ ಒಂದು ಪ್ರಾಪರ್ಟಿ ಬರುತ್ತದೆ ನಿಮಗೆ ಗೊತ್ತಿರಬೇಕು, ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಎಕ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗ್ತದೆ ಇ ರೇಸ್ ಟು ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ನೆನಪಿರಲಿ, ಈಗ ಇಲ್ಲಿ ನೋಡ್ರಿ ಇದ್ರದ್ದು ಡೆರಿವೇಟಿವ್ನೇ ಇದು ಅದ. ಸೊ ಅಂದರೆ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಯಿತು, ಇದು ಎಫ್ ಆಫ್ ಎಕ್ಸ್ ಆಯಿತು. ಇದರ ಡೆರಿವೇಟಿವ್ ಅದ ನೋಡ್ರಿ, ಟ್ಯಾನ್ ಎಕ್ಸ್ ಡೆರಿವೇಟಿವ್ ಏನಾಯ್ತದ ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಆಮೇಲೆ ಎಕ್ಸ್ ಬೈ 2ದು 1/2 2 ಕ್ಯಾನ್ಸಲ್ ಆಗಿ ಇದೇ ಬರ್ತದೆ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಆಯಿತು. ಅದನ್ನು ಡೈರೆಕ್ಟ್ಲಿ ಹೆಂಗೆ ಬರ್ಕೋಬೋದು ಇ ರೇಸ್ ಟು ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಅಂತಂದು. ಸೊ ಆನ್ಸರ್ ಈಸ್ ಇದು 1/2 ಆ್ಯಸ್ ಇಟ್ ಈಸ್ ಇ ರೇಸ್ ಟು ಪವರ್ ಎಕ್ಸ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನದ ರೀ 2 ಟ್ಯಾನ್ ಎಕ್ಸ್ ಬೈ 2 ಪ್ಲಸ್ ಸಿ. ಇವಾಗ 2 ಕ್ಯಾನ್ಸಲ್ ಮಾಡಿರಿ ಇ ರೇಸ್ ಟು ಪವರ್ ಎಕ್ಸ್ ಟ್ಯಾನ್ ಎಕ್ಸ್ ಬೈ 2 ಪ್ಲಸ್ ಸಿ ಅಂತ. ಟ್ಯಾನ್ ಎಕ್ಸ್ ಬೈ 2 ಪ್ಲಸ್ ಸಿ ಇಸ್ ಅ ಆನ್ಸರ್. ಅಂದರೆ ಯಾವ್ದು ಆನ್ಸರ್ ಕರೆಕ್ಟ್ ರೀ, ಫಸ್ಟ್ ಎ ಒಂದು ಆನ್ಸರ್ ಈಸ್ ಕರೆಕ್ಟ್. ಸೆಕೆಂಡ್ ಕ್ವಶನ್ ನೋಡ್ರಿ, ಇದು 2015 ಒಳಗೆ ಕೇಳಿಂದದ ಸೆಕೆಂಡ್ ಕ್ವಶನ್ ಏನೈತಿ, ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಆಪ್ಷನ್ಸ್ ನೋಡ್ರಿ, ಎಕ್ಸ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸಿ, ಬಿ ಕಾಸ್ ಎಕ್ಸ್ ಪ್ಲಸ್ ಸಿ, ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ, ಸೈನ್ ಎಕ್ಸ್ ಪ್ಲಸ್ ಸಿ. ನೋಡ್ರಿ ಇದನ್ನು ಭಾಳ ಸಿಂಪಲ್ ಅದ. ಸೆಕೆಂಡ್ ಬಂತು ಕ್ವಶನ್ ಏನಿತ್ತು, ಸೈನ್ ಸ್ಕ್ವಯರ್ ಎಕ್ಸ್ ಬೈ 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತದ. ವೆರಿ ಸಿಂಪಲ್ ನೋಡ್ರಿ. ಈಗ ಇದು ನೋಡ್ರಿ, ಇದು ಡಿನಾಮಿನೇಟರ್ದಾಗ 1 ಪ್ಲಸ್ ಕಾಸ್ ಎಕ್ಸ್ ಅದ, ಸೈನ್ ಸ್ಕ್ವೇರ್ ಎಕ್ಸ್ ಅದ. ಆಮೇಲೆ ಇಲ್ಲಿ ನಿಮ್ಗೆ ಸಬ್ಸ್ಟಿಟ್ಯೂಷನ್ ಮೆಥಡ್ನೂ ಬರಲ್ಲ, ಅಂದರೆ ನಮಗೆ ಈಗ ಚೇಂಜ್ ಮಾಡ್ಕೋಬೋದು. ಸೈನ್ ಸ್ಕ್ವೇರ್ ಎಕ್ಸನ್ನು ನಾವು ಹ್ಯಾಂಗೆ ಬರೀಬೋದು ಅಂತಂದರೆ ನಿಮಗೆ ಗೊತ್ತದ ಐಡೆಂಟಿಟೀಸ್. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬಂತ, 1 ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ನೋಡ್ರಿ ಈಗಿದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಯಿತು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಎಕ್ಸ್. ಸೊ ಈಗ ಏನೇನು ಕ್ಯಾನ್ಸಲ್ ಆಯಿತು, 1 ಪ್ಲಸ್ ಕಾಸ್ ಎಕ್ಸ್ 1 ಪ್ಲಸ್ ಕಾಸ್ ಎಕ್ಸ್ ಗೆಟ್ ಕ್ಯಾನ್ಸಲ್. ಈಗ ಆನ್ಸರ್ ನೋಡ್ರಿ, ಇಂಟಿಗ್ರೇಷನ್ ಆಫ್ 1 ಮೈನಸ್ ಕಾಸ್ ಎಕ್ಸ್
ಇಂಟು ಡಿ ಎಕ್ಸ್. ಸೊ ಒಂದು ಇಂಟಿಗ್ರೇಷನ್ ರೀ ಎಕ್ಸ್ ಮೈನಸ್ ಆ್ಯಸ್ ಇಟ್ ಈಸ್ ಕಾಸ್ ಎಕ್ಸ್ದು ಸೈನ್ ಎಕ್ಸ್ ಪ್ಲಸ್ ಸಿ. ಯಾವುದು ಆಪ್ಷನ್ ಕರೆಕ್ಟಾಗಿ ಇಲ್ಲಿ? ಆಪ್ಷನ್ ಎ ಅಂತ. ಆಪ್ಷನ್ ಎ ಈಸ್ ಕರೆಕ್ಟ್. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಇ ರೇಸ್ ಟು ಪವರ್ ಎಕ್ಸ್, ಇದು 2016ದಾಗ ಕೇಳಿಂದ ನೋಡ್ರಿ. ಇ ರೇಸ್ ಟು ಪವರ್ ಎಕ್ಸ್ 1 ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್ ಕಾಸ್ ಸ್ಕ್ವೈರ್ ಎಕ್ಸ್ ಇ ರೇಸ್ ಟು ಪವರ್ ಎಕ್ಸ್ ಇಂಟು ಎಕ್ಸ್ ಅಂತಂದು ಇದ್ರದ್ದು ವ್ಯಾಲ್ಯೂ ಈಸ್ ಈಕ್ವಲ್ ಟು, ಸೊ ಮೈನಸ್ ಕಾಟ್ ಎಕ್ಸ್ ಇ ರೇಸ್ ಟು ಪವರ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಸಿ ಟ್ಯಾನ್ ಎಕ್ಸ್ ಇ ರೇಸ್ ಟು ಪವರ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಸಿ ಟ್ಯಾನ್ ಎಕ್ಸ್ ಇ ರೇಸ್ ಟು ಪವರ್ ಎಕ್ಸ್ ಪ್ಲಸ್ ಸಿ ಕಾಟ್ ಇ ರೇಸ್ ಟು ಪವರ್ ಎಕ್ಸ್ ಪ್ಲಸ್ ಸಿ ಅಂತಂದು. ಸೊ ಕ್ವಶನ್ ಏನಾಯ್ತು ನೋಡ್ರಿ, ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಪವರ್ ಎಕ್ಸ್ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಇ ರೇಸ್ ಟು ಪವರ್ ಎಕ್ಸ್ ಇಂಟು ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಇದೆ. ಸೊ ಈಗ ನೋಡಿರಿ, ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ಲಿಂದ ಬರ್ತಿದೆ ನೋಡಿರಿ. ಇದು ಸಬ್ಸ್ಟಿಟ್ಯೂಟ್ ಮಾಡಿರಿ. ಇ ರೇಸ್ ಟು ಪವರ್ ಎಕ್ಸ್ ಪುಟ್ ಇ ರೇಸ್ ಟು ಪವರ್ ಎಕ್ಸ್ ಈಸ್ ಈಕ್ವಲ್ ಟು ಇ ರೇಸ್ ಟು ಪವರ್ ಎಕ್ಸ್ ಇಂಟು ಎಕ್ಸ್ ಈಕ್ವಲ್ ಟು ಟಿ. ಬೈ ಪಾರ್ಟ್ಸ್ ಇಂಟಿಗ್ರೇಷನ್ ಡೆರಿವೇಟಿವ್ ಆಫ್ ಪ್ರಾಡಕ್ಟ್ ಟೂಲ್ ಅಪ್ಲೈ ಮಾಡಿರಿ. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಡೆರಿವೇಟಿವ್ ಆಫ್ ಎಕ್ಸ್ ಈಸ್ 1 ಪ್ಲಸ್ ಎಕ್ಸ್ ಆ್ಯಸ್ ಇಟ್ ಈಸ್ ಇ ರೇಸ್ ಟು ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ. ಸೊ ಈಗ ಇಲ್ಲಿ ಇ ರೇಸ್ ಟು ಪವರ್ ಎಕ್ಸ್ ಕಾಮನ್ ಬರುತ್ತೆ. ಇ ರೇಸ್ ಟು ಪವರ್ ಎಕ್ಸ್ ಕಾಮನ್ ಆಯ್ತಂದರೆ 1 ಪ್ಲಸ್ ಎಕ್ಸ್ ಅಂತ 1 ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಟಿ ಆಯ್ತು. ಈಗ ಇಲ್ಲಿ ನೋಡಿರಿ, ಇ ರೇಸ್ ಟು ಪವರ್ ಎಕ್ಸ್ 1 ಪ್ಲಸ್ ಎಕ್ಸ್ ಇಂಟು ಡಿ ಎಕ್ಸ್ ಇದು ವ್ಯಾಲ್ಯೂ ಹೋಲ್ ವ್ಯಾಲ್ಯೂ ಏನಂತ ಆಯ್ತದು ಡಿ ಟಿ ಅಂತ ಆಯಿತು. ಈಗ ಡಿವೈಡೆಡ್ ಬೈ 1 ಬೈ ಕಾಸ್ ಸ್ಕ್ವೈರ್ ಅದ ಆ್ಯಸ್ ಇಟ್ ಈಸ್ 1 ಬೈ ಕಾಸ್ ಸ್ಕ್ವೈರ್ ಇ ರೇಸ್ ಟು ಪವರ್ ಎಕ್ಸ್ ಅಂದರೆ ಏನು ತೊಗೊಂಡಿನಿ ಟಿ. ಇವಾಗ ಉಣ್ರಿ ರೆಸಿಪ್ರೋಕಲ್ ತಗೋರಿ. 1 ಬೈ ಕಾಸ್ ಸ್ಕ್ವೈರ್ ಅಂದರೆ ಏನಾಗ್ತದೆ ಸಿ ಡಿ ಟಿ. ಈಗ ಇದ್ರದ್ದು ಇಂಟಿಗ್ರೇಷನ್ ಯಾವುದದ ರೀ? ಇದ್ರದ್ದು ಇಂಟಿಗ್ರೇಷನ್ ಸೀಕೆಂಡ್ ಸ್ಕ್ವೈರ್ ಎದ್ರದ್ದು ಐತದು ಟ್ಯಾನ್ ಟಿ ಪ್ಲಸ್ ಸಿ. ಸೊ ಈಗ ಇಲ್ಲಿ ನೋಡಿರಿ, ಟ್ಯಾನ್ ಟಿ ಅಂದರೆ ಏನೈತೆ? ಟಿ ಅಂದ್ರೆ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡಿದ್ದೆವು? ಇ ರೇಸ್ ಟು ಪವರ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಸಿ. ಯಾವುದು ಆಪ್ಷನ್ ಕರೆಕ್ಟ್? ಆಪ್ಷನ್ ನಂಬರ್ ನೋಡಿರಿ, ಯಾವುದು? ಬಿ ಆಪ್ಷನ್ ಈಸ್ ಅ ಕರೆಕ್ಟ್ ಆನ್ಸರ್. ಬಿ ಅಂತ. ನೆಕ್ಸ್ಟ್ ಕ್ವಶನ್, ಇದನ್ನು 2016ದಾಗ ಕೇಳಿಂದ. ದ ವ್ಯಾಲ್ಯೂ ಆಫ್ ಇಂಟಿಗ್ರೇಷನ್ ಮೈನಸ್ ಪೈ ಬೈ 2 ಪ್ಲಸ್ ಪೈ ಬೈ 2 ಸೈನ್ ರೇಸ್ ಟು ಪವರ್ 103 ಇಂಟು ಕಾಸ್ ಎಕ್ಸ್ ರೇಸ್ ಟು ಪವರ್ 101 ಇಂಟು ಡಿ ಎಕ್ಸ್. ಆಪ್ಷನ್ಸ್ ನೋಡಿರಿ, ಪೈ ಬೈ 4 ರೇಸ್ ಟು ಪವರ್ 103, ಸೊ ಪೈ ಬೈ 4 ರೇಸ್ ಟು ಪವರ್ 101 ಸಿ 2 ಯಾ ಡಿ 0. ಇವಾಗ ನಮಗೆ ಪ್ರಾಪರ್ಟೀಸ್ ಇಂಟಿಗ್ರೇಷನ್ದಾಗಿನ ಪ್ರಾಪರ್ಟೀಸ್ ಗೊತ್ತಾ? ಮೈನಸ್ ಎ ಟು ಬಿ ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಅಂತಂದು ಆ ಫಂಕ್ಷನ್ ಆಡ್ ಫಂಕ್ಷನ್ಸ್ ಇತ್ತು, ಆಡ್ ನಂಬರ್ ಆಗ್ಲತ್ತಿತ್ತು ಅಂದರೆ ಡೈರೆಕ್ಟ್ಲಿ ಅದ್ರ ವ್ಯಾಲ್ಯೂ ಏನಾಗಿರ್ತದೆ 0 ಅಂತ ಆಯ್ತದೆ. ಇಲ್ಲ ಈವನ್ ಫಂಕ್ಷನ್ಸ್ದಾಗ ಹೊಂಟಿತ್ತು ಅಂದ್ರೆ ಅವಾಗ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿರಿ, ಎಲ್ಲರದ್ರ ಪವರ್ ಆಡ್ ನಂಬರೇ ಅದ. ಸೊ ದ ಪ್ರಾಡಕ್ಟ್ ಆಫ್ ದ ಇಂಟಿಗ್ರೇಷನ್ಸ್ದಿಲ್ಲಿ ಏನಾಗ್ತದೆ ಅಂದ್ರೆ ಆಡ್ ಫಂಕ್ಷನ್ಸೇ ಬರ್ಲತ್ತದ. ಸೊ ಆನ್ಸರ್ ಏನಾಗಿರ್ತದೆ ಡೈರೆಕ್ಟ್ಲಿ ಇದ್ರದ್ದು 0 ಅಂತ ಕನ್ಸಿಡರ್ ಆಯ್ತು. ನೋಡಿರಿ, ಪ್ರಾಪರ್ಟಿ ಅದ ನೋಡಿರಿ, ಇದು ಫಸ್ಟ್ 6th 7th ಪ್ರಾಪರ್ಟಿ ಅದ. ಮೈನಸ್ ಎ ಟು ಎ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಆಡ್ ನಂಬರ್ ಇತ್ತು ಅಂದರೆ ಆಡ್ ಆಯಿತು ಅಂದರೆ 0, ಇವನ್ ನಂಬರ್ ಆಯ್ತು ಅಂದರೆ ಇವ್ಯಾಲ್ಯೂಯೇಟ್ ಮಾಡೋದ ನೋಡಿರಿ 2 ಇಂಟು. ಸೊ ಇದು ಫಂಕ್ಷನ್ ಈಗ ಆಡ್ ನಾಗ್ಲತ್ತ ಡೈರೆಕ್ಟ್ಲಿ ಇದ್ರದ್ದು ಆನ್ಸರ್ ಏನು ಬರ್ಕೋರಿ 0 ಅಂತ ಆಗ್ತದೆ ನೋಡಿರಿ. ನೆಕ್ಸ್ಟ್ ಒಂದು, ದ ವ್ಯಾಲ್ಯೂ ಆಫ್ ಸೈನ್ ರೇಸ್ ಟು ಪವರ್ 1000 ಎಕ್ಸ್ ಇಂಟು ಡಿ ಎಕ್ಸ್ sin raised to power 1000x plus cos raised to power 1000x is ನೋಡ್ರಿ 1001 ಪೈ ಬೈ 2 ಮತ್ತು ಪೈ ಬೈ 4. ಇಲ್ಲಿ ನೋಡ್ರಿ 0 to ಪೈ ಬೈ 2 ಯಾವಾಗೂ ಬರಲಿ ಅಲ್ಲಿ ಪ್ರಾಪರ್ಟಿ ಯೂಸ್ ಮಾಡಿಬಿಡ್ರಿ. ಅದು ಯಾವ್ದು ಪ್ರಾಪರ್ಟಿ ನಿಮಗೆ ಗೊತ್ತೇ ಅದ. 0 to ಪೈ ಬೈ 2 ಬರ್ಲತ್ತಿತ್ತು ಅಂದರೆ ಎ ಮೈನಸ್ ಎಕ್ಸ್ ಅಂತ ಚೇಂಜ್ ಮಾಡಿ ಅದನ್ನು ಆ್ಯಡ್ ಮಾಡಬೇಕಾಗ್ತದೆ. ನೋಡಿರಿ, ಭಾಳ ಸಿಂಪಲ್ ಅದ ಇದು ಪ್ರಾಬ್ಲಮ್ಸು. ಸೊ 0 to ಪೈ ಬೈ 2 ಅಂತದ. 0 to ಪೈ ಬೈ 2 sin 1000x divided by sin 1000x plus cos 1000x into dx ಅಂತ ಆಯ್ತದೆ. ಈಗ ಇಲ್ಲಿ ನೋಡ್ರಿ, ಇದನ್ನು ಐ ಅಂತ ಹೆಸರು ನೇಮ್ ಕೊಡೋಣ. ಸೊ ಇದಕ್ಕೆ ಸೇ ಇಕ್ವೇಷನ್ ನಂಬರ್ 1 ಅಂತಂದು. ಇವಾಗ ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನ್ ನೋಡ್ರಿ ಹೆಂಗೆ ಮಾಡಬೇಕು ಅಂದರೆ 0 to ಪೈ ಬೈ 2. ನಾನು ನಿಮಗೆ ಫುಲ್ ಬರ್ಕೊಂಡು ಇದು ಮಾಡ್ಲತ್ತೀನಿ, ಅಷ್ಟೆಲ್ಲ ಮಾಡೋದಿಲ್ಲ, ನೀವು ಮನಸ್ಸಿನಾಗೆ ಮಾಡ್ಕೊಂಡು ಚೇಂಜ್ ಮಾಡ್ಬೋದು. ಇಲ್ಲಿ ಇಷ್ಟೆಲ್ಲ ಟೈಮ್ ಇರೋಲ್ಲ ಸಿ ಇ ಟಿ ಒಳಗೆ ನೀವು ಬರ್ಕೋತಾ ಕುಂತಾಗ. ಸೊ 1000x
ಇದು ಎಕ್ಸ್ ಜಾಗದಾಗ ಏನಾಯ್ತದು π/2 ಮೈನಸ್ ಎಕ್ಸ್ ಅಂತ ಬರ್ಕೋಬೇಕು. π/2 ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ π/2 ಮೈನಸ್ ಎಕ್ಸ್ ಪ್ಲಸ್ cos raised to power 1000 π/2 ಮೈನಸ್ ಎಕ್ಸ್ ಇಂಟು dx. ಈಗ ನೋಡ್ರಿ i ಈಕ್ವಲ್ ಟು 0 to π/2. ಇಲ್ಲಿ ನೋಡ್ರಿ ಸೈನ್ 90 ಮೈನಸ್ ಥೀಟಸ್ 90ದಾಗ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಾಯ್ತು ಚೇಂಜ್ ಆಯ್ತು ಅಲ್ರಿ. ಸೈನ್ ಇದ್ದಿಂದ ಏನಾಯ್ತದ ಇದು ಕಾಸ್ ಎಕ್ಸ್ 100 ಪವರ್ ಹೆಂಗಿದ್ದಂಗೆ ಬರ್ಕೋರಿ. ಆಮೇಲೆ ಇಲ್ಲಿ ತಳಗೆ ಡಿನಾಮಿನೇಟರ್ದಾಗೂ ಸೈನ್ ರೇಸ್ ಟು ಪವರ್ 1000 ಎಕ್ಸ್ ಪ್ಲಸ್ ಕಾಸ್ ರೇಸ್ ಟು ಪವರ್ 1000 ಎಕ್ಸ್ ಇಂಟು dx. ಇವಾಗ ಇವೆರಡು ಫಂಕ್ಷನ್ಸನ್ನು ಆ್ಯಡ್ ಮಾಡಿರಿ. ಇದು 2i ಈಕ್ವಲ್ ಟು ಈಗ ಏನಾಗ್ತದೆ ನೋಡಿರಿ, ನಾನು ಫುಲ್ ಇಲ್ಲೇ ತೋರಿಸ್ಲತ್ತೀನಿ ನಿಮಗೆ ಬರ್ದು. ಇದನ್ನು ಏನು ಮಾಡ್ಲತ್ತಿಲ್ಲ ಇಲ್ಲಿ. ಇದು ಒಂದು i ಫಸ್ಟಿಂದು ಅಂದ್ರೆ i, ಇಲ್ಲಿ ಸೆಕೆಂಡ್ ಇಕ್ವೇಷನ್ ಇದು ಒಂದು i. ಈ ಕಡೆಯಿಂದ i ಪ್ಲಸ್ i ಏನಾಯಿತು 2i. ನೆಕ್ಸ್ಟ್ ಕ್ವಶನ್ 0 to π/2 1 ಡಿವೈಡೆಡ್ ಬೈ a ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ b ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು dx ಈಸ್ ಈಕ್ವಲ್ ಟು 2017 ಒಳಗೆ ಕೇಳಿಂದ ರೀ. π ಇಂಟು a 4 ಡಿವೈಡೆಡ್ ಬೈ 4b π ಇಂಟು b 4a ಸಿ π ಇಂಟು 2ab ಡಿ π a 2b ಅಂತಂದು. ಸೊ ಇದನ್ನು ನೀವು ಡೈರೆಕ್ಟ್ ಫಾರ್ಮುಲಾ ರೀತಿ ಯೂಸ್ ಮಾಡಿರಿ. ಇಲ್ಲಿ ಏನಾಗ್ತದೆ, ಇದು a ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಲಿಮಿಟ್ಸ್ ಯಾವಾಗಲೂ 0 to π/2 ಇತ್ತಂದರೆ ಇದು ಡೈರೆಕ್ಟ್ಲಿ ಇದರ ಆನ್ಸರ್ ಏನಂತ ತಗೋರಿ π ಡಿವೈಡೆಡ್ ಬೈ 2ab ಅಂತ ನೆನ್ಪಿಟ್ಕೋರಿ. ಸೊ ಆನ್ಸರ್ ಈಸ್ ಸಿ. ಆನ್ಸರ್ ಏನಾಗಿರ್ತದೆ ಇದು ಕರೆಕ್ಟ್ ಅದ. ಈಗ a ಸ್ಕ್ವೇರ್ ಪ್ಲೇಸ್ ಒಳಗೆ ಏನೇ ನಂಬರ್ ಬರ್ಬೋದು, ಅಥವಾ 3 ಸ್ಕ್ವೇರ್ ಅಂತ ಬರ್ಬೋದು, ಅಥವಾ 4 ಇಲ್ಲಿ ಬಿ 4 ಸ್ಕ್ವೇರ್ ಅಂತ. ಅಂದ್ರೆ ಈಗ ಇದು 9 ಆಯಿತು ಅಂದರೆ a ವ್ಯಾಲ್ಯೂ 3 ಆಗ್ತದೆ. ಇಲ್ಲಿ 16 ಇತ್ತು ಅಂದ್ರೆ b ವ್ಯಾಲ್ಯೂ 4 ಆಗ್ತದೆ. ಅಂದರೆ ಡೈರೆಕ್ಟ್ಲಿ ಏನಂತ ಬರೀತ್ರಿ π 2 3 4 ಅಂತ ತಗೋಬೋದು. ಹಿಂಗೆ ಈ ರೀತಿ ಫಾರ್ಮುಲಾ ರೀತಿ ಯೂಸ್ ಮಾಡಿ ಇದನ್ನು ಸಾಲ್ವ್ ಮಾಡೋದು. ಸೊ ನೆನ್ಪಿಟ್ಕೋರಿ, ಲಿಮಿಟ್ ಯಾವಾಗ ಇದು ಅಪ್ಲೈ ಆಗ್ತದೆ 0 to π/2 ಇದ್ದಾಗ ಅಷ್ಟೇ ಆಗ್ತದೆ ನೋಡಿರಿ. 1 ಡಿವೈಡೆಡ್ ಬೈ a ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ b ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು π ಡಿವೈಡೆಡ್ ಬೈ 2ab ಅಂತ ಆಗ್ತದೆ. ನೆಕ್ಸ್ಟ್ ಕ್ವಶನ್ minus pi by integration of minus pi by 2 to pi by 2 dx by e raised to power sin x plus 1 is equal to ಇದು 2017 ಒಳಗೆ ಕೇಳಿನ ಕ್ವಶನ್ ಐತಿ. ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡಬೇಕು ನೋಡ್ರಿ. ಸೊ ಏನೈತಿ ಇಂಟಿಗ್ರೇಷನ್ ಆಫ್ minus pi by 2 to pi by 2 dx divided by sin x plus e raised to power sin x plus 1 ಅಂತ ಅದ ನೋಡ್ರಿ. ಇದನ್ನು ಹೆಂಗೆ ಬರ್ಕೋ, ಇದನ್ನು ನೇಮ್ ಕೊಟ್ಬಿಡ್ರಿ, ಇದನ್ನು i ಅಂತ ತಗೋರಿ. ಸೊ ಇಕ್ವೇಷನ್ ನಂಬರ್ 1 ಅಂತ ಆಗ್ತದೆ. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ಯೂಸ್ ಮಾಡೋಣ. ಸೊ ನೆಕ್ಸ್ಟ್ ಈಸ್ ಮತ್ತು ಇಲ್ಲಿ ನಾವು ಪ್ರಾಪರ್ಟಿ ಯೂಸ್ ಮಾಡ್ಲತ್ತಿದ್ದೆವು ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್ ಅಂತಂದು. ಅವಾಗ ಏನಾಗ್ತದೆ, ಈಗ ಇದು minus pi by 2 to pi by 2 dx ಆ್ಯಸ್ ಇಟ್ ಈಸ್. ಅವಾಗ ಇದು ಏನಾಗ್ತದೆ ರೀ, ಇದು minus pi by 2 plus pi by 2 ಕ್ಯಾನ್ಸಲ್ ಆಗಿ ಉಳಿ ಎಕ್ಸ್ ವ್ಯಾಲ್ಯೂ ಏನಾದ್ರೆ sin x, ಅಂದರೆ ಇದು ಮೈನಸ್ sin x ಪ್ಲಸ್ 1 ಅಂತ ಆಗ್ತದೆ. ಸೊ ಇದನ್ನು ಹೆಂಗೆ ಬರ್ಕೋಬೋದು ನೋಡ್ರಿ, minus pi by 2 ಸೊ dx. ಈಗ ಇದು ನೆಗೆಟಿವ್ ಪವರ್ ಇದನ್ನು ಪಾಸಿಟಿವ್ ಪವರ್ 1 ಡಿವೈಡೆಡ್ ಬೈ e raised to power sin x ಪ್ಲಸ್ 1 ಆಯ್ತದೆ. ಎಲ್ ಸಿ ಎಮ್ ರೀತಿ ತೆಗೀರಿ. ಅವಾಗ ಏನಾಯ್ತು, ಇದು minus pi by 2 to pi by 2. ಅವಾಗ ಇಲ್ಲಿ ಎಲ್ ಸಿ ಎಮ್ ಇದು ಡಿ ಎಕ್ಸ್ ಆ್ಯಸ್ ಇಟ್ ಈಸ್. ಈಗ ಇಲ್ಲಿ ಎಲ್ ಸಿ ಎಮ್ ಏನಾಗ್ತದೆ, e raised to power sin x ಆ್ಯಸ್ ಇಟ್ ಈಸ್ e raised to power sin x ಪ್ಲಸ್ 1. ಇದು ರೆಸಿಪ್ರೋಕಲ್ ಮಾಡಿರಿ, ಮೇಲೆ ಹೋಗ್ತದೆ. ಇದು i ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ minus pi by 2 to pi by 2 ಏನಾಯ್ತದ್ರಿ, ಈಗ ಇಲ್ಲಿ e raised to power sin x by e raised to power sin x plus 1 into dx. ಇಕ್ವೇಷನ್ ನಂಬರ್ 2. ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2. ಇಕ್ವೇಷನ್ ನೋಡ್ರಿ, ಇಕ್ವೇಷನ್ 1 ಇಲ್ಲ ಐತಿ, ಇಕ್ವೇಷನ್ 2 ಇದು. ಇವೆರಡನ್ನು ಏನು ಮಾಡೋದು, ಲಿಮಿಟ್ಸ್ ಆ್ಯಡ್ ಮಾಡಿರಿ. ಈಗ ಇದು i ಪ್ಲಸ್ i ಏನಾಗಿರ್ತದೆ 2i ಆಯ್ತದು. 2i ಈಕ್ವಲ್ ಟು ಈಗ ಲಿಮಿಟ್ಸ್ minus pi by 2 to pi by 2. ಈಗ ಇಲ್ಲಿ ಏನಾಗ್ತದೆ ರೀ, e raised to power sin x ಪ್ಲಸ್ 1 ಡಿವೈಡೆಡ್ ಬೈ e raised to power sin x ಪ್ಲಸ್ 1 ಇಂಟು ಡಿ ಎಕ್ಸ್. ಇವೆರಡು ಕ್ಯಾನ್ಸಲ್ ಆಗ್ತವೆ. ಇದರದ್ದು ಇಂಟಿಗ್ರೇಷನ್ ಏನಾಗ್ತದೆ,
1 ಅಂತ ಬರ್ತದೆ. ಸೊ ಎಕ್ಸ್ ಒಂದು ಇಂಟಿಗ್ರೇಷನ್ ಏನಾಗ್ತದೆ ಎಕ್ಸ್ ಅಂತ ಆಯ್ತದೆ ರೀ. ಎಕ್ಸ್ ಲಿಮಿಟ್ಸ್ ಏನದ -π/2 ಟು π/2. ಸೊ ಆನ್ಸರ್ ಏನು ಬರ್ತದೆ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಇದು +π/2 ಮೈನಸ್ ಇಂಟು ಮೈನಸ್ +π/2. ಸ್ವಲ್ಪ ಡೈರೆಕ್ಟ್ಲಿ ಮಾಡೋದನ್ನು ನೀವು ಟ್ರೈ ಮಾಡೋದು ಆದಷ್ಟು ಡೈರೆಕ್ಟ್ಲಿ ಮಾಡಿರಿ. ಡೈರೆಕ್ಟ್ಲಿ ಮಾಡೋದನ್ನು ಟ್ರೈ ಮಾಡಿರಿ. ಈಗ ಇದು ಏನಾಯ್ತದೆ 2π/2 ಅಂತಾಯ್ತು. 2 ಕ್ಯಾನ್ಸಲ್ ಆಗಿ ಏನಾಯ್ತದೆ 2i = ಏನಾಯ್ತು ರೀ 2i = ಇದು 2π ಅಂತ ಆಗ್ತದೆ. i = π/2 ಅಂತ ಬರ್ತದೆ ನೋಡ್ರಿ. i = π/2 is a correct answer. C option is a correct one. Next ಗೊತ್ತಾಯ್ತಲ್ರಿ ಇದು ಮಾಡೋದು ಹೆಂಗಂತ ನೋಡ್ರಿ. ಇನ್ನೊಂದು ಸರ್ತಿ ಎಕ್ಸ್ಪ್ಲೇನ್ ಮಾಡ್ಲತ್ತೀನಿ. ಸೊ ನಾವು ಫಸ್ಟ್ ಕೊಟ್ಟಿನ ಕ್ವಶನಿಗೆ dx/e⁻sin x +1 ಅಂತ ತೊಗೊಂಡೆ. ಆಮೇಲೆ ಇಂಟರ್ಚೇಂಜ್ ಮಾಡಿದೆವು, ಪ್ರಾಪರ್ಟಿ ಅಪ್ಲೈ ಮಾಡಿದೆವು ರೀ. ಅದು e⁻−x +1 ಅಂತಾಯಿತು. ಇದು -x ಅನ್ನು ಪಾಸಿಟಿವ್ದಾಗ ಬರ್ಕೊಂಡು LCM ಮಾಡಿ ಇಲ್ಲಿ ಈಕ್ವೇಷನ್ ನಂಬರ್ 2 ಅಂತ ತೊಗೊಂಡಿದ್ದೇವೆ ರೀ. ಆಮೇಲೆ ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ಎರಡು ಈಕ್ವೇಷನ್ ಆ್ಯಡ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ 1 ಆಗ್ತದೆ. ಇಂಟಿಗ್ರೇಷನ್ 1 ಏನಾಯಿತು ಎಕ್ಸ್ ಅಂತಾಯಿತು. ಇಲ್ಲಿ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡಿದೆವು ಅಂದ್ರೆ ಏನಾಗ್ತದೆ +π/2 +π/2 ಅಂತ ಬರುತ್ತೆ. 2i = π ಅಂತ ಆಗುತ್ತೆ. ಅಂಡ್ i ವ್ಯಾಲ್ಯೂ ಏನಾಯ್ತದೆ ರೀ π/2 ಅಂತ ಬರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ ನೆಕ್ಸ್ಟ್ ಒಂದು e⁻sin x +1 / secant x ಇಂಟು dx. ಇದು 2018 ಒಳಗೆ ಕೇಳಿಂದದ. ಈ sin x ಇಂಟು e⁻sin x + c b cos x e⁻sin x + c e⁻sin x + c d e⁻sin x sin x +1 + c. ನೆಕ್ಸ್ಟ್ ನೋಡ್ರಿ ಈಗ ಇದನ್ನು ಸಾಲ್ವ್ ಹೆಂಗೆ ಮಾಡಬೇಕು ಅಂತಂದು. ಸೊ ಈಗ ನಮಗಿಲ್ಲಿ ಸೊಲ್ಯೂಷನ್ಸ್ ಒಳಗೆ ಏನಂತ ಕ್ವಶನ್ ಏನಂತ ಐತಿ, ಇಂಟಿಗ್ರೇಷನ್ ಆಫ್ e⁻sin x +1 / secant x ಅಂತದ. ಇಲ್ಲಂತೂ ಸಬ್ಸ್ಟಿಟ್ಯೂಷನ್ ಮೆಥಡ್ ಬರಲ್ಲ. ಸೊ ಅದಕ್ಕೆ ನಾನು ಹ್ಯಾಂಗೆ ಸಿಂಪ್ಲಿಫೈ ಮಾಡೋಣ ನೋಡ್ರಿ. e⁻sin x ಈಗ ಇದೇನಾಯ್ತು sin x +1 1 secant x ಏನಾಯ್ತದ ರೀ cos x ಅಂತ ಆಯ್ತದ. ಈಗ ನೋಡ್ರಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಪುಟ್ sin x = t ಅಂತ ಪುಟ್ ಮಾಡೋಣ. ಇದು sin x ಡೆರಿವೇಟಿವ್ cos x dx = dt ಅಂತಾಯಿತು. e⁻sin x ಇದು ಏನಾಯ್ತು ರೀ t+1 ಆಯಿತು. ಇಲ್ಲಿ ಸಾರಿ ಇದನ್ನು t ಅಂತ ಆಗ್ತದೆ. ಇದು t+1 ಇಂಟು ಇದು dt ಅಂತಾಯಿತು. ಈಗ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ಲಿಂದ ಇನ್ನೂ ಸಾಲ್ವ್ ಮಾಡ್ಬೋದು, ಅಥವಾ ಇನ್ನೂ ಒಂದು ಮೆಥಡ್ನು ನಿಮಗೆ ಹೇಳ್ಕೊಡ್ಲತ್ತೀನಿ. ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ಲಿಂದ ಸಾಲ್ವ್ ಮಾಡಿರಿ, ಇಲ್ಲ ಈಗ ನಾನು ಹೇಳ್ಕೊಡೋ ಮೆಥಡ್ಲಿಂದ ನೀವು ಸಾಲ್ವ್ ಮಾಡ್ಬೋದು. ಇವಾಗ ನೋಡಿರಿ ಇದು ಐಲೆಟ್ ರೂಲ್ ಪ್ರಕಾರ ಯೂಸ್ ಮಾಡೋದು. ಐಲೆಟ್ ರೂಲ್ ಗೊತ್ತದಲ್ರಿ, ILATE. ಯಾವುದು ಫಸ್ಟ್ ಬರ್ತದೆ ಲೆಟರ್ಸ್ ಅದು ಫಸ್ಟ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡೋದು. ಇವಾಗ ನೋಡಿರಿ ಇದು ಎಕ್ಸ್ಪೋನೆನ್ಷಿಯಲ್ ಲಾಸ್ಟ್ ಅದ, ಅದಕ್ಕೆ ಇದು ಸೆಕೆಂಡ್ ಅಂತ ಹಾಕೋಣ. ಇದು ಫಸ್ಟ್ ಫಂಕ್ಷನ್ ಡೆರಿವೇಟಿವ್, ಸೆಕೆಂಡ್ ಫಂಕ್ಷನ್ ಇಂಟಿಗ್ರಲ್. ಈಗ ನಾನು ಮೆಥಡ್ ಶಾರ್ಟ್ಕಟ್ ಟ್ರಿಕ್ ಮಾಡತ್ತೀನಿ. ನಾನು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ಲಿಂದ ಮಾಡಿಸ್ಲತ್ತಿಲ್ಲ ನೋಡ್ರಿ. ಸೊ ನಿಮಗೆ ಬೈ ಪಾರ್ಟ್ಸ್ ಪರ್ಫೆಕ್ಟ್ ಇತ್ತು, ನೀವು ಆ ಮೆಥಡ್ ಸಾಲ್ವ್ ಮಾಡ್ಬೋದು. ಸೊ ಈಗ ಇಲ್ಲಿ ಏನಾಯ್ತದ ನೋಡ್ರಿ, ನಾನು ಡೆರಿವೇಟಿವ್ t+1 ಫಸ್ಟ್ ಹ್ಯಾಂಗಿದ್ದಂಗೆ ಬರ್ಕೋರಿ e⁻t. ಇದ್ರದ್ದು ಡೆರಿವೇಟಿವ್ ಏನಾಯ್ತು t ದ ಡೆರಿವೇಟಿವ್ 1 ಇದ್ರದ್ದು ಇಂಟಿಗ್ರೇಷನ್ ರೀ e⁻t. ಒಂದು ಡೆರಿವೇಟಿವ್ 0 e⁻, ಮತ್ತು ಇಂಟಿಗ್ರೇಷನ್ ರೀ e⁻. ಇದನ್ನು ಹಿಂಗೆ ಎಲ್ಲಿಸ್ತನ ಮಾಡ್ಕೋಬೋದು, ನಮಗೆ 0 ಬರಸ್ತನ ಈ ರೀತಿ ಮಾಡೋದು. ಆಮೇಲೆ ನೋಡ್ರಿ ಇದನ್ನು ಇದ್ರ ಜೊತೆ ಇಂಟು ಮಾಡಿರಿ, ಇದನ್ನು ಇದ್ರ ಜೊತೆ ಇಂಟು ಮಾಡಿರಿ, ಇದು ಇದ್ರ ಜೊತೆ. ಆಮೇಲೆ ಸೈನ್ ಇದು ಪ್ಲಸ್ ತಗೋರಿ, ಇದು ಮೈನಸ್. ಈಗ ಹೆಂಗೆ ಆಗ್ತದೆ t+1 e⁻t. ಈಗ ಇದು ಮೈನಸ್ e⁻t. ಅಂದರೆ t ಅಂದ್ರೆ ನಾನು ಏನು ಸಬ್ಸ್ಟಿಟ್ಯೂಟ್ ಮಾಡೀನಿ sin x +1 e⁻sin x minus e⁻sin x plus c is a correct answer. ಯಾವ್ದು ಆಪ್ಷನ್ ನೋಡ್ರಿ, ಆಪ್ಷನ್ಸ್ದಾಗ ಇದು ಅದಾನಿಲ್ಲ ನೋಡ್ರಿ 2018 ಒಳಗೆ. ಈಗ ಇಲ್ಲಿ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡ್ಬೋದು. ಈಗ ಇಂಟು ಮಾಡ್ರಿ, ಈಗ ಇದು sin x e⁻sin x ಪ್ಲಸ್ e⁻sin x ಆ್ಯಸ್ ಇಟ್ ಈಸ್, ಇದು ಮೈನಸ್ e⁻sin x ಪ್ಲಸ್ ಇವೆರಡು ಕ್ಯಾನ್ಸಲ್ ಆಯ್ತದ. ಆನ್ಸರ್ ಏನು ಬರ್ತದೆ ನೋಡ್ರಿ,
ಆನ್ಸರ್ ಈಸ್ sin x e raised to power sin x plus c is a correct answer. ಅದು ಆಪ್ಷನ್ಸ್ ರೀ. ಆಪ್ಷನ್ ನಂಬರ್ ನೋಡ್ರಿ, ಆಪ್ಷನ್ ಯಾವುದದು ಇಲ್ಲಿ ನೋಡ್ರಿ, ಇದು ಆನ್ಸರಿಗೆ ಫಸ್ಟ್ ಒಂತು sin x e raised to power sin x plus c is a ಕರೆಕ್ಟ್ ಆನ್ಸರ್. ನೋಡ್ರಿ ನೀವು ಫುಲ್ ಮತ್ತೊಂದು ಸರ್ತಿ ನಿಮಗೆ ಸೊಲ್ಯೂಷನ್ಸ್ ಬೇಕು ಅಂತಂದರೆ ನಾನು ತೋರಿಸ್ತಾ ಇದ್ದೀನಿ. ಮತ್ತೊಂದು ಸರ್ತಿ ಇಲ್ಲಿ ನೋಡ್ರಿ, ಫಸ್ಟಿಂದ ಹಿಡಿದು ಇದು sin x ಮಾಡಿದೆವು, ಅಲ್ಲಿನ ಸೈನ್ ಸಬ್ಸ್ಟಿಟ್ಯೂಷನ್, ಆಮೇಲೆ ಇದು ನಾನು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ ಯೂಸ್ ಮಾಡಿಲ್ಲ, ಇದು ಬೇರೆ ಟೈಪ್ ಮಾಡೀನಿ ಡೆರಿವೇಟಿವ್, ಆಮೇಲೆ ಇಂಟಿಗ್ರಲ್ ತೊಗೊಂಡು ನಿಮಗೆ ಬೈ ಪಾರ್ಟ್ಸ್ ಮೆಥಡ್ ಬರ್ತಿತ್ತಂದರೆ ಅದನ್ನೇ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಸೇಮ್ ಆನ್ಸರೇ ಬರುತ್ತೆ. ಇದು ಇದರ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಇಂಟಿಗ್ರೇಷನ್ ಆಫ್ ನೆಕ್ಸ್ಟ್ ಒನ್ integration of 0 to 1 dx e raised to power x minus e raised to power minus x is equal to ಅಂತ ಕೇಳಿಂದ. ಇದು 2018 ಒಳಗೆ ಕೇಳಿಂದ ಅದ ರೀ. ಸೊ ಇದರದ್ದು ಸೊಲ್ಯೂಷನ್ ನೋಡ್ರಿ, ಅದ್ರ ಸೊಲ್ಯೂಷನ್ ಇಂಟಿಗ್ರೇಷನ್ ಆಫ್ dx by e raised to power x e raised to power minus x equal to ಅಂತ ಕೇಳಿಂದದ. ಇಂಟಿಗ್ರೇಷನ್ dx ಆ್ಯಸ್ ಇಟ್ ಈಸ್ ಇಕ್ಕೊಳ್ಳೋಣ. ಈಗ ನೋಡ್ರಿ, e raised to power x ಪ್ಲಸ್ 1 ಡಿವೈಡೆಡ್ ಬೈ e raised to power x ಆಗ್ತದ. ಈಗ ಇಂಟಿಗ್ರೇಷನ್ ನೋಡ್ರಿ, ಇದು LCM ವಗೇರ ತೆಗ್ದು ಇದು ಮೇಲೆ ಹಾಕೋಣ, ಇದು e raised to power 2x ಆಗ್ತದೆ, ಇದು ಪ್ಲಸ್ 1. ಈಗ ಇದನ್ನು ಅರೇಂಜ್ ಮಾಡಿ ಬರೀತೀನಿ ನೋಡ್ರಿ, e raised to power x, ಇದು e raised to power x ಹೋಲ್ ಸ್ಕ್ವಯರು ಪ್ಲಸ್ 1. ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಪ್ಲೈ ಮಾಡೋಣ ರೀ. ಕಾಣಿಸ್ತಾ ಇದೆಯಾ? ಈಗ ನೋಡ್ರಿ, ಫಸ್ಟ್ ಡಿ ಎಕ್ಸ್ e raised to power x e raised to power minus x, ಆಮೇಲೆ ಈ e raised to power x minus x ಅನ್ನು 1 ಡಿವೈಡೆಡ್ ಬೈ e raised to power x ಅಂದರೆ LCM ರೀತಿ ತೆಗ್ದೀನಿ. ಇದನ್ನು ಮ್ಯಾಲೆ ಹೋಗ್ಬಿಡ್ತದೆ. e raised to power ಇದು 2x, ಇದು ಪ್ಲಸ್ 1, ಆಮೇಲೆ ನೆಕ್ಸ್ಟ್ ಇದು e raised to power x ಹೋಲ್ ಸ್ಕ್ವಯರ್ ಪ್ಲಸ್ 1. ಈಗ ಈಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಲತ್ತೀನಿ. ಪುಟ್ e raised to power x ಈಗ ಏನು ಅಂತ ತೊಗೊಳತ್ತೀನಿ, t ಅಂತಂದು, e raised to power x ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಗ್ತದೆ. ಈಗ ಇದೇನಾಯ್ತದೆ ನೋಡ್ರಿ, ಇಂಟಿಗ್ರೇಷನ್ ಆಫ್ ಇಲ್ಲಿ ಡಿ ಟಿ ಬೈ ಟಿ ಸ್ಕ್ವಯರ್ ಪ್ಲಸ್ 1 ಯಾವುದು ಫಾರ್ಮುಲಾ ಆಗ್ತದೆ ನೋಡ್ರಿ, 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಎ ಸ್ಕ್ವಯರ್ 1 ಬೈ ಎ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತಂದು. ಅಂದರೆ ಈಗ ಇಲ್ಲಿ ಎ ವ್ಯಾಲ್ಯೂ 1 ಆಗ್ತದೆ, ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಎಕ್ಸ್ ಅಂದರೆ ಟಿ ಇದ್ದದ ನೋಡ್ರಿ, ಪ್ಲಸ್ ಸಿ ಅಂದರೆ ಟ್ಯಾನ್ ಇನ್ವರ್ಸ್ ಟಿ ಅಂದರೆ ಏನದ ನೋಡ್ರಿ, ಟಿ ಅಂದ್ರೆ ನಾವು ಏನು ತೊಗೊಂಡಿದ್ವಿ, e raised to power x ಪ್ಲಸ್ ಸಿ. ಸೊ ಇದು ಆನ್ಸರ್ ಕರೆಕ್ಟ್ ಆಗ್ತದೆ ನೋಡ್ರಿ. ಲಿಮಿಟ್ ಅದಲ್ಲ ಇಲ್ಲಿ, ಸಾರಿ, ಲಿಮಿಟ್ ಸಬ್ಸ್ಟಿಟ್ಯೂಷನ್ನು ಮಾಡೋದದಿ ಇಲ್ಲಿ 0 to 1. ಈಗ ಇದು ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡಿಬಿಡ್ರಿ 0 to 1. ಸೊ ಈಗ ಇಲ್ಲಿ ಏನಾಗ್ತದೆ ನೋಡ್ರಿ, ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟ್ಯಾನ್ ಇನ್ವರ್ಸ್ ಆಫ್ e raised to power 0 minus tan inverse of e raised to power 1 ಫಸ್ಟ್ ಅಂತು, ಆಮೇಲೆ 0 ಅಂತ ಆಯಿತು, e raised to power 0. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಅಂದರೆ e ಆಗ್ತದೆ ಅದು. ಸೊ ಟ್ಯಾನ್ ಇನ್ವರ್ಸ್ ಆಫ್ ಈಗ ನೋಡ್ರಿ ಇದರ ಆನ್ಸರು. ನೆಕ್ಸ್ಟ್ ಒನ್, integration of 0 to 1 dx e raised to power x minus e raised to power minus x is equal to ಅಂತ ಕೇಳಿಂದ. ಇದು 2018 ಒಳಗೆ ಕೇಳಿಂದ ಅದ ರೀ. ಸೊ ಇದರದ್ದು ಸೊಲ್ಯೂಷನ್ ನೋಡ್ರಿ, ಅದ್ರ ಸೊಲ್ಯೂಷನ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ e raised to power x e raised to power minus x ಈಕ್ವಲ್ ಟು ಅಂತ ಕೇಳಿಂದದ. ಇಂಟಿಗ್ರೇಷನ್ ಡಿ ಎಕ್ಸ್ ಆ್ಯಸ್ ಇಟ್ ಈಸ್ ಇಕ್ಕೊಳ್ಳೋಣ. ಈಗ ನೋಡ್ರಿ, e raised to power x ಪ್ಲಸ್ 1 ಡಿವೈಡೆಡ್ ಬೈ e raised to power x ಆಗ್ತದೆ. ಈಗ ಇಂಟಿಗ್ರೇಷನ್ ನೋಡ್ರಿ, ಇದು LCM ವಗೇರ ತೆಗ್ದು ಇದು ಮೇಲೆ ಹಾಕೋಣ, ಇದು e raised to power 2x ಆಗ್ತದೆ, ಇದು ಪ್ಲಸ್ 1. ಈಗ ಇದನ್ನು ಅರೇಂಜ್ ಮಾಡಿ ಬರೀತೀನಿ ನೋಡ್ರಿ, e raised to power x, ಇದು e raised to power x ಹೋಲ್ ಸ್ಕ್ವಯರು ಪ್ಲಸ್ 1. ಈಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಪ್ಲೈ ಮಾಡೋಣ ರೀ. ಕಾಣಿಸ್ತಾ ಇದೆಯಾ? ಈಗ ನೋಡ್ರಿ,
ಫಸ್ಟ್ ಡಿ ಎಕ್ಸ್ ಇ ರೇಸ್ ಟು ಪವರ್ ಎಕ್ಸ್ ಇ ರೇಸ್ ಟು ಪವರ್ ಮೈನಸ್ ಎಕ್ಸ್, ಆಮೇಲೆ ಈ ಇ ರೇಸ್ ಟು ಪವರ್ ಎಕ್ಸ್ ಮೈನಸ್ ಎಕ್ಸನ್ನು 1 ಡಿವೈಡೆಡ್ ಬೈ ಇ ರೇಸ್ ಟು ಪವರ್ ಎಕ್ಸ್ ಅಂದರೆ ಎಲ್ ಸಿ ಎಮ್ ರೀತಿ ತೆಗ್ದೀನಿ. ಇದನ್ನು ಮ್ಯಾಲೆ ಹೋಗ್ಬಿಡ್ತದೆ. ಇ ರೇಸ್ ಟು ಪವರ್ ಇದು 2x ಇದು +1, ಆಮೇಲೆ ನೆಕ್ಸ್ಟ್ ಇದು ಇ ರೇಸ್ ಟು ಪವರ್ ಎಕ್ಸ್ ಹೋಲ್ ಸ್ಕ್ವೇರ್ +1. ಈಗ ಪುಟ್, ಈಗ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ಲತ್ತೀನಿ. ಪುಟ್ ಇ ರೇಸ್ ಟು ಪವರ್ ಎಕ್ಸಿಗೆ ಏನು ಅಂತ ತೊಗೊಳತ್ತೀನಿ, ಟಿ ಅಂತಂದು. ಇ ರೇಸ್ ಟು ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಗ್ತದೆ. ಈಗ ಇದೇನಾಯ್ತದೆ ನೋಡಿರಿ, ಇಂಟಿಗ್ರೇಷನ್ ಆಫ್ ಇಲ್ಲಿ ಡಿ ಟಿ ಬೈ ಟಿ ಸ್ಕ್ವಯರ್ +1 ಯಾವುದು ಫಾರ್ಮುಲಾ ಆಗ್ತದೆ ನೋಡಿರಿ, 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ +1 ಎ ಸ್ಕ್ವೇರ್ 1 ಬೈ ಎ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತಂದು. ಅಂದರೆ ಈಗ ಇಲ್ಲಿ ಎ ವ್ಯಾಲ್ಯೂ 1 ಆಗ್ತದೆ. ಅಂದರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್, ಎಕ್ಸ್ ಅಂದರೆ ಟಿ ಇದ್ದದ ನೋಡಿರಿ, ಪ್ಲಸ್ ಸಿ ಅಂದರೆ ಟ್ಯಾನ್ ಇನ್ವರ್ಸ್ ಟಿ ಅಂದರೆ ಏನದ ನೋಡಿರಿ, ಟಿ ಅಂದ್ರೆ ನಾವು ಏನು ತೊಗೊಂಡಿರಿ, ಇ ರೇಸ್ ಟು ಪವರ್ ಎಕ್ಸ್ ಪ್ಲಸ್ ಸಿ. ಸೊ ಇದು ಆನ್ಸರ್ ಕರೆಕ್ಟ್ ಆಗ್ತದೆ ನೋಡಿರಿ. ಲಿಮಿಟ್ ಅದಲ್ಲ ಇಲ್ಲಿ, ಸಾರಿ ಲಿಮಿಟ್ ಸಬ್ಸ್ಟಿಟ್ಯೂಷನ್ನು ಮಾಡೋದದಿ. ಇಲ್ಲಿ 0 to 1, ಈಗ ಇದು ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡಿಬಿಡ್ರಿ 0 to 1. ಸೊ ಈಗ ಇಲ್ಲಿ ಏನಾಗ್ತದೆ ನೋಡಿರಿ, ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಟ್ಯಾನ್ ಇನ್ವರ್ಸ್ ಆಫ್ ಇ ರೇಸ್ ಟು ಪವರ್ 0 ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ಇ ರೇಸ್ ಟು ಪವರ್ 1 ಫಸ್ಟ್ ಅಂತು, ಆಮೇಲೆ 0 ಅಂತ ಆಯ್ತು, ಇ ರೇಸ್ ಟು ಪವರ್ 0. ಸೊ ಟ್ಯಾನ್ ಇನ್ವರ್ಸ್ ಆಫ್ 1 ಅಂದರೆ ಇ ಆಗ್ತದೆ ಅದು. ಸೊ ಟ್ಯಾನ್ ಇನ್ವರ್ಸ್ ಆಫ್ ಈಗ ನೋಡಿರಿ ಇದರ ಆನ್ಸರ್ ಬಿ. ಆನ್ಸರ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ನೋಡಿರಿ ಕ್ವಶನ್, IN equal to 0 to π/4 tan nx into dx. ಇದು 2011ದಾಗ ಕೇಳಿಂದ ಮತ್ತು ರಿಪೀಟೆಡ್ ಕ್ವಶನ್ ಆಗ್ಯದ್ರಿ 2021 n is a positive integer, then i raised to 10 plus i raised to 8. ಭಾಳ ಈಸಿ, ಸರಳ ಅದ ಇದು. ಈಗ ನಮಗೆ ಇಲ್ಲಿ IN ಇಷ್ಟು ಕೊಟ್ಟಾರಲ್ಲ, ಇದ್ರದ್ದು ವ್ಯಾಲ್ಯೂ ಫೈಂಡ್ ಮಾಡೋದಾಗಿ. ಈಗ I10 ಅಂತಂದ್ರೆ ಹೆಂಗೆ ಬರ್ಕೋತ್ರಿ, I10 equal to 0 to π/4 tan raised to power 10x into dx. I8 ಅಂದರೆ 0 to π/4 tan raised to 8x into dx. ಇವೆರಡನ್ನು ಆ್ಯಡ್ ಮಾಡ್ಲತ್ತೀನಿ. I10 ಪ್ಲಸ್ I8 ಅವಾಗ ಏನಾಗ್ತದೆ ನೋಡ್ರಿ, 0 to π/4 tan 10x ಪ್ಲಸ್ tan 8x into dx. ಈಗ ಇಲ್ಲಿ ಕಾಮನ್ ತೆಗೀರಿ, ಇವೆರಡರದೊಳಗೆ ಏನು ಕಾಮನ್ ಬರುತ್ತೆ, tan 8x ಕಾಮನ್ ಬರುತ್ತೆ. ಬ್ರ್ಯಾಕೆಟ್ ಒಳಗೆ ಏನು ಉಳಿತದೆ, tan ಸ್ಕ್ವೇರ್ x ಪ್ಲಸ್ 1 ಅಂತಾಗುತ್ತೆ. ಸೊ 0 to π/4 tan 8x ಇದು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗ್ತದೆ ಐಡೆಂಟಿಟೀಸ್. ಸೊ ಈಗ ಪುಟ್ ಮಾಡಿರಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಆಗ್ತದೆ. ಇಲ್ಲಿ tan x ಈಕ್ವಲ್ ಟು ಟಿ ಅಂತ ಪುಟ್ ಮಾಡಿದ್ರಿ ಅಂದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಈಕ್ವಲ್ ಟು ಡಿ ಟಿ ಆಗ್ತದೆ. 0 to π/4 t raised to 8 ಇಂಟು ಡಿ ಟಿ ಆಗ್ತದೆ. ಈಗ ಇಂಟಿಗ್ರೇಷನ್ ಮಾಡಿರಿ, t raised to 8 ಅಂದರೆ ಇಂಟಿಗ್ರೇಷನ್ ಏನಾಗ್ತದೆ, t raised to 9/9 0 to π/4 1/9 tan π/4. ಈಗ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡೋಣ. 1/9 ಔಟ್ಸೈಡ್ ತೆಗೆದ್ರಿ ಅಂದರೆ tan π/4 ಮೈನಸ್ tan 0 ಆಗ್ತದೆ. tan π/4 ವ್ಯಾಲ್ಯೂ 1 ಆಗ್ತದೆ. 1 ಇಂಟು 1/9 ಅಂದರೆ 1/9 ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಈಸ್ ಕರೆಕ್ಟ್ ಆಗ್ತದೆ ನೋಡಿ. ನೆಕ್ಸ್ಟ್ ಈಗ ಇನ್ನೂ ಒಂದು ಕ್ವಶನ್ ಐತಿ, ಇದು 2019ದಾಗ ಕೇಳಿಂದ ರೀ. -3 to 3 ಇಂಟಿಗ್ರೇಷನ್ ಆಫ್ -3 to 3 cot ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಂದು. ಇಲ್ಲಿ ನೋಡಿರಿ -3 to 3 cot ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಂದು. ಇದನ್ನೇ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ಲಿಂದ ಸಾಲ್ವ್ ಮಾಡಿ ತೋರಿಸ್ಲತ್ತೀನಿ. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ಲಿಂದ ಇದು ಎಫ್ ಆಫ್ ಎಕ್ಸ್ ಎ ಪ್ಲಸ್ ಬಿಲಿಂದ ರೀ. ಅಂದರೆ ಏನಾಗ್ತದೆ ನೋಡಿರಿ, -3 to 3 cot ಇನ್ವರ್ಸ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್. ಎ ವ್ಯಾಲ್ಯೂ 3, ಬಿ ವ್ಯಾಲ್ಯೂ -3 ಮೈನಸ್ ಎಕ್ಸ್. ಇವೆರಡು ಕ್ಯಾನ್ಸಲ್ ಆಗಿ ಕಾಟ್ ಇನ್ವರ್ಸ್ ಆಫ್ -x ಅಂಟು ಡಿ ಎಕ್ಸ್ ಆಯಿತು. ಕಾಟ್ ಇನ್ವರ್ಸ್ ಆಫ್ -x ಅಂದರೆ ಏನಾಯ್ತದೆ ರೀ, ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಆಗ್ತದೆ. ಈಗ ಇಂಟಿಗ್ರೇಷನ್ ಸಪ್ರೇಟ್ ಮಾಡಿರಿ. ಇಂಟಿಗ್ರೇಷನ್ ಆಫ್ -3 to 3 ಪೈ ಇಂಟು ಡಿ ಎಕ್ಸ್ ಮೈನಸ್ -3 to 3 ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ -3 to 3 ಪೈ ಇಂಟು ಡಿ ಎಕ್ಸ್, ಪೈ ಔಟ್ಸೈಡ್ ತೆಗೀರಿ ಇಂಟಿಗ್ರೇಷನ್ಲಿಂದ ಎಕ್ಸ್ ಆಗ್ತದೆ -3 to 3. ಆಮೇಲೆ ಇದು ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಐ ಆಯ್ತು. ಇದು -i ಅನ್ನು ಈ ಸೈಡ್ ತಂದೇವು ಅಂದರೆ +i ಆಯ್ತು. i + i 2i ಆಯ್ತು ರೀ. ಈಗ ಇಲ್ಲಿ ಏನಾಯ್ತದು ಪೈ, ಇದು ಏನಾಯ್ತದ ನೋಡ್ರಿ,
-3 to 3 2i = 6π ಆಯಿತು. 2 1s 2 3s ಅಂದ್ರೆ i ವ್ಯಾಲ್ಯೂ ಏನಾಗ್ಲತ್ತದ ರೀ 3π ಅಂತ ಆಗ್ತದೆ ನೋಡ್ರಿ. Next one, integration of the value of 0 to 4042 under root x divided by root x plus 4042 x is equal to 4042 ಆಯ್ತದ ಇಲ್ಲ 2021 ಆಯ್ತದ ಇಲ್ಲ 8084 ಆಯ್ತದ ಇಲ್ಲ 1010 ಆಯ್ತದ ಅಂತ ಕೇಳಿಂದದ. ಇದ್ರ ಸೊಲ್ಯೂಷನ್ ಹ್ಯಾಂಗೆ ಮಾಡ್ಬೇಕು ನೋಡ್ರಿ. ಇವಾಗ ಇಲ್ಲಿ ನಮಗೆ ಕ್ವಶನ್ ಏನು ಕೊಟ್ಟಿಂದೈತಿ, ಕ್ವಶನ್ ಏನಾಯ್ತು ನೋಡ್ರಿ, ಅಂಡರ್ ರೂಟ್ ಎಕ್ಸ್ ಬೈ ಅಂಡರ್ ರೂಟ್ ಎಕ್ಸ್ ಪ್ಲಸ್ 4042 ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ ಇದನ್ನು ಐ ಅಂತ ನೇಮ್ ಕೊಟ್ಬಿಡ್ರಿ, ಇದಕ್ಕೆ ಐ ಅನ್ರಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಐಯನ್ನು ಈ ಲಿಮಿಟ್ಸ್ ಏನೈತಿ ನೋಡ್ರಿ 0 to 4042 ಅಂತದ. ಈಗ ಇಲ್ಲಿ ನೋಡ್ರಿ ಅದೇ ಐಡೆಂಟಿಟಿ ಯೂಸ್ ಮಾಡೋದ್ರಿ. ಐಡೆಂಟಿಟಿ ಯಾವುದು ಎ ಮೈನಸ್ ಎಕ್ಸ್ ಅಂತಂದು. ಸೊ ಎ ಮೈನಸ್ ಎಕ್ಸ್ ಅನ್ನು ಹೆಂಗೆ ಬರ್ಕೋತ್ರಿ 0 to 4042 under root 4042 minus x divided by 4042 minus x plus 4042 minus 4042 ಡೈರೆಕ್ಟ್ಲಿ ಬರ್ಕೊಂಡ್ಬಿಡ್ರಿ. ನಿಮಗೆ ಗೊತ್ತಿದ್ರೆ ಇಷ್ಟೆಲ್ಲ ಬರೆಯೋದೇನು ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಾಗಿತ್ತಂದ್ರೆ. ಸೊ ಈಗ ಇದು ಐ 0 to 4042 ಅಂಡರ್ ರೂಟ್ 4042 ಮೈನಸ್ ಎಕ್ಸ್ ಇದೇನಾಗ್ತದೆ ರೀ 4042 ಮೈನಸ್ ಎಕ್ಸ್ ಇದು ಅಂಡರ್ ರೂಟ್ ಎಕ್ಸ್. ಸೊ ಇಕ್ವೇಷನ್ ನಂಬರ್ 2 ಇದು ಫಸ್ಟ್ ಒಂದು ಇಕ್ವೇಷನ್ 1 ಇವೆರಡನ್ನು ಆ್ಯಡ್ ಮಾಡಿರಿ. 2i = ಇದನ್ನು ಏನಾಯ್ತು ರೀ ಈಗ 0 ನಾ ಡೈರೆಕ್ಟ್ಲಿ ಮಾಡಲಿ. ಈಗ ಇವೆರಡು ಕ್ಯಾನ್ಸಲ್ ಆಗ್ತಾವೆ ಇಕ್ವೇಷನ್ 1 ಇಕ್ವೇಷನ್ 2. ಸೊ ಅಲ್ಲಿ ಏನು ಬರುತ್ತೆ 0 to 4042 ಎಕ್ಸ್ ಇಂಟು ಡಿ ಎಕ್ಸ್. ಇದರ ಇಂಟಿಗ್ರೇಷನ್ ಏನಾಗ್ತದೆ ರೀ, ಸಾರಿ ಇದು 1 ಆಗ್ತದೆ. ಇದರ ಇಂಟಿಗ್ರೇಷನ್ ಎಕ್ಸ್ 0 to 4042. ಈಗ 2i = 4042 ಬಂತು. i = ಎಷ್ಟಾಯ್ತದೆ 2201 ಅಂತ ಆಗ್ತದೆ ನೋಡ್ರಿ. 2201 ಅಂತ ಆಯ್ತದ್ರ ಆನ್ಸರ್. ಸೊ ಆಪ್ಷನ್ ಬಿ ಆಪ್ಷನ್ ಇಸ್ ಕರೆಕ್ಟ್. ಆಪ್ಷನ್ ಬಿ ಇಸ್ ಎ ಕರೆಕ್ಟ್ ಆನ್ಸರ್ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಒಂದು 0 to π/2 ಅಂಡರ್ ರೂಟ್ sin θ ಇಂಟು ಕಾಸ್ ಕ್ಯೂಬ್ ಥೀಟಾ ಇಂಟು ಡಿ ಥೀಟಾ ಈಸ್ ಈಕ್ವಲ್ ಟು ಅಂತ ಕೇಳಿಂದದ ನೋಡ್ರಿ. ಇದು 2022 ಒಳಗೆ ಕೇಳಿಂದೈತಿ. ನೋಡ್ರಿ ನೆಕ್ಸ್ಟ್ ಈಗ ಇನ್ನೊಂದು ಕ್ವಶನ್ ಐತಿ. ಇದು 2019ದ ಕೇಳಿಂದ ರೀ. -3 to 3 ಇಂಟಿಗ್ರೇಷನ್ ಆಫ್ -3 to 3 ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಂದು. ಇಲ್ಲಿ ನೋಡ್ರಿ -3 to 3 ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತಂದು. ಇದನ್ನು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ಲಿಂದ ಸಾಲ್ವ್ ಮಾಡಿ ತೋರಿಸ್ಲತ್ತೀನಿ. ಸೊ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ಲಿಂದ ಇದು ಎಫ್ ಆಫ್ ಎಕ್ಸ್ a ಪ್ಲಸ್ ಬಿಲಿಂದ ರೀ. ಅಂದರೆ ಏನಾಗ್ತದೆ ನೋಡ್ರಿ -3 to 3 ಕಾಟ್ ಇನ್ವರ್ಸ್ ಆಫ್ a ಪ್ಲಸ್ ಬಿ ಮೈನಸ್ ಎಕ್ಸ್. a ವ್ಯಾಲ್ಯೂ 3, b ವ್ಯಾಲ್ಯೂ -3 ಮೈನಸ್ ಎಕ್ಸ್ ಇವೆರಡು ಕ್ಯಾನ್ಸಲ್ ಆಗಿ ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಅಂಟು ಡಿ ಎಕ್ಸ್ ಆಯಿತು. ಕಾಟ್ ಇನ್ವರ್ಸ್ ಆಫ್ ಮೈನಸ್ ಎಕ್ಸ್ ಅಂದರೆ ಏನಾಯ್ತದೆ ರೀ ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಆಗ್ತದೆ. ಈಗ ಇಂಟಿಗ್ರೇಷನ್ ಸಪ್ರೇಟ್ ಮಾಡಿರಿ. ಇಂಟಿಗ್ರೇಷನ್ ಆಫ್ -3 to 3 ಪೈ ಇಂಟು ಡಿ ಎಕ್ಸ್ -3 to 3 ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಈಗ -3 to 3 ಪೈ ಇಂಟು ಡಿ ಎಕ್ಸ್ ಪೈ ಔಟ್ಸೈಡ್ ತೆಗೀರಿ ಇಂಟಿಗ್ರೇಷನ್ಲಿಂದ ಎಕ್ಸ್ ಆಗ್ತದೆ -3 to 3. ಆಮೇಲೆ ಇದು ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದರೆ ಐ ಆಯ್ತು. ಇದು ಮೈನಸ್ ಐ ಅನ್ನು ಈ ಸೈಡ್ ತಂದೇವು ಅಂದ್ರೆ ಪ್ಲಸ್ ಐ ಆಯ್ತು. ಐ ಪ್ಲಸ್ ಐ 2i ಆಯ್ತು ರೀ. ಈಗ ಇಲ್ಲಿ ಏನಾಯ್ತದು ಪೈ
ಇದೇನಾಯ್ತದ ನೋಡ್ರಿ -3 to 3 2i = 6π ಆಯಿತು. 2 1s 2 3s ಅಂದ್ರೆ i ವ್ಯಾಲ್ಯೂ ಏನಾಗ್ಲತ್ತದ ರೀ 3π ಅಂತ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಅಂತ ಇಂಟಿಗ್ರೇಷನ್ ಆಫ್ ದ ವ್ಯಾಲ್ಯೂ ಆಫ್ 0 to 4042 √x divided by √x plus 4042 x is equal to 4042 ಆಯ್ತದ ಇಲ್ಲ 2021 ಆಯ್ತದ ಇಲ್ಲ 8084 ಆಯ್ತದ ಇಲ್ಲ 1010 ಆಯ್ತದ ಅಂತ ಕೇಳಿಂದದ. ಇದ್ರ ಸೊಲ್ಯೂಷನ್ ಹ್ಯಾಂಗೆ ಮಾಡ್ಬೇಕು ನೋಡ್ರಿ. √x by √x plus 4042 minus x into dx. ಈಗ ಇದನ್ನು i ಅಂತ ನೇಮ್ ಕೊಟ್ಬಿಡ್ರಿ, ಇದಕ್ಕೆ i ಅನ್ರಿ. ಸೊ ಈಗ ನೆಕ್ಸ್ಟ್ ಇನ್ನೊಂದು i ಅನ್ನ ಈ ಲಿಮಿಟ್ಸ್ ಏನೈತಿ ನೋಡ್ರಿ 0 to 4042 ಅಂತದ. ಈಗ ಇಲ್ಲಿ ನೋಡ್ರಿ ಅದೇ ಐಡೆಂಟಿಟಿ ಯೂಸ್ ಮಾಡೋದ್ರಿ. ಐಡೆಂಟಿಟಿ ಯಾವುದು a ಮೈನಸ್ ಎಕ್ಸ್ ಅಂತಂದು. ಸೊ a ಮೈನಸ್ ಎಕ್ಸ್ ಅನ್ನು ಹೆಂಗೆ ಬರ್ಕೋತ್ರಿ 0 to 4042 √4042 minus x divided by 4042 minus x plus 4042 minus 4042 ಡೈರೆಕ್ಟ್ಲಿ ಬರ್ಕೊಂಡು ಬಿಡ್ರಿ. ನಿಮಗೆ ಗೊತ್ತಿದ್ರೆ ಇಷ್ಟೆಲ್ಲ ಬರೆಯೋದೇನು ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಾಗಿತ್ತಂದ್ರೆ. ಸೊ ಈಗ ಇದು i 0 to 4042 √4042 minus x ಇದೇನಾಗ್ತದೆ ರೀ 4042 minus x ಇದು √x. ಸೊ ಇಕ್ವೇಷನ್ ನಂಬರ್ 2 ಇದು ಫಸ್ಟ್ ಒಂದು ಇಕ್ವೇಷನ್ 1 ಇವೆರಡನ್ನು ಆ್ಯಡ್ ಮಾಡಿರಿ. 2i = ಇದನ್ನು ಏನಾಯ್ತು ರೀ ಈಗ 0 ನಾ ಡೈರೆಕ್ಟ್ಲಿ ಮಾಡಲಿ. ಈಗ ಇವೆರಡು ಕ್ಯಾನ್ಸಲ್ ಆಗ್ತಾವೆ ಇಕ್ವೇಷನ್ 1 ಇಕ್ವೇಷನ್ 2. ಸೊ ಅಲ್ಲಿ ಏನು ಬರುತ್ತೆ 0 to 4042 x into dx. ಇದರ ಇಂಟಿಗ್ರೇಷನ್ ಏನಾಗ್ತದೆ ರೀ ಸಾರಿ ಇದು 1 ಆಗ್ತದೆ. ಇದರ ಇಂಟಿಗ್ರೇಷನ್ x 0 to 4042. ಈಗ 2i = 4042 ಬಂತು. i = ಎಷ್ಟು ಆಗ್ತದೆ 2201 ಅಂತ ಆಗ್ತದೆ ನೋಡ್ರಿ. 2201 ಅಂತ ಆಯ್ತದ್ರ ಆನ್ಸರ್. ಸೊ ಆಪ್ಷನ್ ಬಿ ಆಪ್ಷನ್ ಇಸ್ ಕರೆಕ್ಟ್. ಆಪ್ಷನ್ ಬಿ ಇಸ್ ಎ ಕರೆಕ್ಟ್ ಆನ್ಸರ್ ಆಗ್ತದೆ ನೋಡ್ರಿ. ನೆಕ್ಸ್ಟ್ ಒಂದು 0 to π/2 √sin θ into cos cube θ into d θ is equal to ಅಂತ ಕೇಳಿಂದದ ನೋಡ್ರಿ. ಇದು 2022 ಒಳಗೆ ಕೇಳಿಂದೈತಿ. 2 π/2 √sin θ into cos cube θ into d θ = ಅಂತ ಕೇಳಿಂದದ. ಸೊ ಈಗ ಪುಟ್ಟ sin θ = t ಅಂತ ಪುಟ್ ಮಾಡಿರಿ. ಸೊ ಯಾಕಂದರೆ ಇಲ್ಲಿ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡೋದ್ರಲ್ಲಿಂದ ಇಲ್ಲಿ ಬರೋದಿಲ್ಲ. ಅದು ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ಲಿಂದ ಮಾಡ್ಕೋಬೇಕಾಗ್ತದೆ, ಅರೇಂಜ್ಮೆಂಟ್ ಮಾಡಬೇಕಾಗ್ತದೆ. ಸೊ √sin θ = cos cube θ into d θ ಡಿಫ್ರೆನ್ಷಿಯೇಟ್ ಮಾಡಿರಿ. sin ಥೀಟಾದ ಏನಾಗ್ತದೆ cos θ into d θ = dt. ಆಮೇಲೆ ಯಾವಾಗಲೂ ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ಡೆಫಿನೆಟ್ ಇಂಟಿಗ್ರಲ್ದಾಗ ಮಾಡ್ಲತ್ತಿದ್ರೆ ಅಂದ್ರೆ ಲಿಮಿಟ್ಸ್ನ ಏನು ಮಾಡಬೇಕು ಚೇಂಜ್ ಆಗ್ತದೆ ನೋಡ್ರಿ. ಅಂದ್ರೆ θ = 0 ಇದ್ದಾಗ ಟಿ ಏನಾಗಿರ್ತದೆ ಅಂದ್ರೆ sin 0 ಅಂದರೆ 0ನೇ ಆಗಿರ್ತದೆ. θ = π/2 ಆಗಿರ್ತಂದ್ರೆ sin π/2 ಏನಾಗಿರ್ತದೆ ರೀ 1 ಅಂತ ಆಯ್ತದೆ. ಅಂದರೆ ಈಗ ಇದು 0 to 1 ಅಂತ ಆಯಿತು. ಈಗ sin t ಅಂದರೆ ಟಿ ಅಂತ ತೊಗೊಳತ್ತೀವಿ. sin θ ಅಂದರೆ ಈ cos cube ಥೀಟಾನ ಹಿಂಗೆ ಬರ್ಕೊಳತ್ತೀವಿ ನೋಡ್ರಿ. cos square θ into cos θ into d θ ಅಂತಂದು. ಸೊ 0 to 1 t⁻⁴ ಈ cos square ಥೀಟಾನ 1 - sin square ಅಂತ ಬರ್ಕೋಬೋದಾ 1 - tan square. sin square ಅಂದರೆ tan square θ. ನೆಕ್ಸ್ಟ್ ಇದನ್ನು ಏನು ವ್ಯಾಲ್ಯೂ ಆಗ್ತದೆ dt ಆಯ್ತದೆ ನೋಡ್ರಿ. ಈಗ ಮಲ್ಟಿಪ್ಲೈ ಮಾಡಿರಿ ಒಳಗಡೆ 0 to 1 ಆ್ಯಸ್ ಇಟ್ ಈಸ್ t⁻⁴ -
ಟಿ 1/2 ಪ್ಲಸ್ 2 ಅಂತ ಇಂಟು ಡಿ ಟಿ ಅಂತ ಆಗ್ತದೆ. 0 to 1 ಟಿ ರೇಸ್ ಟು ಪವರ್ 1/2 ಮೈನಸ್ ಟಿ ರೇಸ್ ಟು ಪವರ್ 5/2 ಇಂಟು ಡಿ ಟಿ. ಈಗ ಡೈರೆಕ್ಟ್ ಇಂಟಿಗ್ರೇಷನ್ ಮಾಡಿರಿ. ಟಿ ರೇಸ್ ಟು ಪವರ್ 1/2ದ ಇಂಟಿಗ್ರೇಷನ್ ಏನಾಯ್ತದ ಟಿ ರೇಸ್ ಟು ಪವರ್ 3/2 ಮೈನಸ್ ಇದ್ರದ್ದು ಎಷ್ಟಾಯ್ತದ ರೀ ಇಂಟಿಗ್ರೇಷನ್ ಟಿ ರೇಸ್ ಟು ಪವರ್ 7/2 ಇಲ್ಲಿ 7/2 ಅಂತ ಆಗುತ್ತೆ. ಆಮೇಲೆ ಲಿಮಿಟ್ಸ್ ಏನದ 0 to 1 ಲಿಮಿಟ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಅಂದರೆ ಮೊದಲು ಅಪ್ಪರ್ ಲಿಮಿಟ್ ಅನ್ನತ್ತದ್ರಿ ಇದು ರೆಸಿಪ್ರೋಕಲ್ ಆಗಿ 2/3 ಆಗ್ತದೆ 1 ಅಂತ ಆಗ್ತದೆ ಮೈನಸ್ ಇಲ್ಲಿ 2/7 ಅಂತ ಆಗ್ತದೆ ಇದನ್ನು 1 ಅಂತ ಆಗ್ತದೆ. ಈಗ ಎಲ್ ಸಿ ಎಮ್ ತೆಗೀರಿ. ಎಲ್ ಸಿ ಎಮ್ ಆಗ್ತದೆ 21 ಇದು 14 ಮೈನಸ್ 6 ಸೊ 14 ಮೈನಸ್ 6 8/21 ಆನ್ಸರ್ ಈಸ್ 8/21 ಅಂತ ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡ್ರಿ ಬಿ ಆನ್ಸರ್ 8/21. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒಂತ್ ಏನದ ನೋಡ್ರಿ 0 to π/2 0 to π/2 cos x sin x ಡಿವೈಡೆಡ್ ಬೈ 1 ಪ್ಲಸ್ sin x ಅಂತ ಇಂಟು ಡಿ ಎಕ್ಸ್. ಇದು 2022 ಒಳಗೆ ಕೇಳಿನ ಕ್ವಶನ್ ಐತಿ. ಸೊ ಈಗ ನೋಡ್ರಿ ಸೇಮ್ ಸಬ್ಸ್ಟಿಟ್ಯೂಷನ್ ಮೆಥಡೇ ಬರ್ತದೆ. ಇಲ್ಲೂ ಪುಟ್ 1 ಪ್ಲಸ್ sin x ಈಕ್ವಲ್ ಟು ಟಿ ಅಂತ ಪುಟ್ ಮಾಡಿರಿ. ಸೊ 1 ಡೆರಿವೇಟಿವ್ ಏನಾಗ್ತದೆ 0 sin xದು ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಇಸು ಡಿ ಟಿ ಅಂತ ಆಗ್ತದೆ. ಆಮೇಲೆ ಲಿಮಿಟ್ಸ್ ಚೇಂಜಸ್ ಮಾಡಿರಿ. ಎಕ್ಸ್ 0 ಇದ್ದಾಗ ಟಿ ಏನಾಗಿರ್ತದೆ ರೀ 1 ಆಯ್ತದೆ. ಎಕ್ಸ್ π/2 ಇತ್ತು ಅಂದರೆ ಟಿ 2 ಅಂತ ಆಯ್ತದೆ ರೀ. ನೆಕ್ಸ್ಟ್ ಈಗ ಲಿಮಿಟ್ ಸಬ್ಸ್ಟಿಟ್ಯೂಷನ್ ಇದು 0 ಇದ್ದಾಗ 1 ಆಗ್ತು π/2 ಇದ್ದಾಗ 2 ಆಯಿತು. ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಡಿ ಟಿ ಆಯ್ತದೆ. ಸೈನ್ ಟಿ ಅಂದರೆ ಸೈನ್ ಎಕ್ಸ್ ಅಂದರೆ ಇದು 1 + 1 ಆ ಸೈಡ್ ಹೋಯ್ತು ಅಂದರೆ -1 ಆಯ್ತದೆ ಟಿ -1 ಅಂತಾಯಿತು. ಆಮೇಲೆ ಡಿವೈಡೆಡ್ ಬೈ 1 ಪ್ಲಸ್ sin x ಅಂದರೆ ಟಿ ವಿಚ್ ಈಸ್ ಈಕ್ವಲ್ ಟು ಈಗ ಏನಾಗ್ತದೆ ಸಪ್ರೇಟಾಗಿ 1 2 ಇದು ಸಪ್ರೇಟ್ ಮಾಡಿರಿ 1 ಮೈನಸ್ 1/t ಇಂಟು ಡಿ ಟಿ ಅಂತಾಯಿತು. ಈಗ ಇಂಟಿಗ್ರೇಷನ್ ಮಾಡಿರಿ. ಇಂಟಿಗ್ರೇಷನ್ ಆಫ್ 1 ಏನಾಯ್ತದ ಎಕ್ಸ್ ಅಂತ ಆಯ್ತದ ಮೈನಸ್ ಈಗ ಇಲ್ಲಿ ಟಿ ಅದಲ್ಲ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಆಯ್ತದ ಮೈನಸ್ 1/dt ಅಂದರೆ ಲಾಗ್ ಟಿ. ಲಿಮಿಟ್ಸ್ ಏನದ 1 to 2. ಫಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಂದರೆ 2 ಮೈನಸ್ ಲಾಗ್ 2 ಅಂತಾಯಿತು ಮೈನಸ್ ಲೋವರ್ ಲಿಮಿಟ್ 1 ಮೈನಸ್ ಲಾಗ್ 1 ಅಂತಾಯಿತು. ಈಗ ಇದು 2 ಮೈನಸ್ ಲಾಗ್ 2 ಮೈನಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ ಇದು 0ನೇ ಆಯಿತು. ಲಾಗ್ 1 ವ್ಯಾಲ್ಯೂ 0. ಈಗ 2 ಮೈನಸ್ 1 ಅಂದರೆ 1 ಮೈನಸ್ ಲಾಗ್ 2 ಆನ್ಸರ್ 1 ಮೈನಸ್ ಲಾಗ್ 2 ಆನ್ಸರ್ ನೋಡ್ರಿ ಇದರದ್ದು. ಸೊ ಕಾಸ್ ಎಕ್ಸ್ದು 1 ಪ್ಲಸ್ sin x ಪುಟ್ 1 ಪ್ಲಸ್ sin x ಆಸ್ ಅ ಟಿ. ನೆಕ್ಸ್ಟ್ ಇದು ಎಷ್ಟು ಆನ್ಸರ್ 1 ಮೈನಸ್ ಲಾಗ್ 2 ಆನ್ಸರ್ ನೋಡ್ರಿ. ಇದು 2022 ಒಳಗೆ ಕೇಳಿನ ಕ್ವಶನ್ ಐತಿ.